ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಸ್ತುತತೆಗೆ ಬಹಳ ಹತ್ತಿರವಾಗಿರುವಂತಹ ವಿಚಾರ ತಾವೆಲ್ಲರೂ ಕೂಡ ಗಮನಿಸ್ತಿರಬಹುದು. ಗ್ರಾಮೀಣ ನಿರುದ್ಯೋಗ ಸಮಸ್ಯೆ ಜೊತೆಗೆ ಹವಾಮಾನ ವೈಪರೀತ್ಯ ಬಹಳ ದೊಡ್ಡದಾಗಿ ಕಾಡ್ತಿರುವಂತಹ ಸಮಸ್ಯೆ. ಈ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಅಥವಾ ತಾವೇ ಕಂಡುಕೊಳ್ಳಬಹುದಾದ ಪರಿಹಾರ ಅನ್ನುವಂತೆ ಕೈಮಗ್ಗದಿಂದ ತಯಾರಾಗಿರುವಂತಹ ಒಂದಷ್ಟು ಅದ್ಭುತವಾದ ಆರ್ಟ್ಸ್ ನಡುವೆ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ಯಾಕೆ ಕೂತ್ಕೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಚರಕ ಹಾಗೂ ದೇಸಿ ಸಂಸ್ಥೆಯ ಸಂಸ್ಥಾಪಕರು ಹಿರಿಯ ರಂಗಕರ್ಮಿಗಳು ಪ್ರಸನ್ನ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ತಾವು ಪೀಪಲ್ಸ್ ಆರ್ಟ್ ಅಂತ ಹೆಸರು ಕೊಟ್ಟಿದ್ದೀರಿ. ನಾನು ಗಮನಿಸ್ತಾ ಇದ್ದೆ ಬ್ರೋಷರಲ್ಲಿ. ಏನು ಸರ್ ಇದು ಪೀಪಲ್ಸ್ ಆರ್ಟ್ ಅಂದರೆ? ಪೀಪಲ್ಸ್ ಆರ್ಟ್ ಅಂದರೆ ಜನರ ಕಲೆ. ಅಂದರೆ ಜನರು ಉತ್ಪಾದಿಸುವ ಎಲ್ಲವೂ ಅದನ್ನು ನಾವು ಕ್ರಾಫ್ಟ್ಸ್ ಅಂತ ಕಲಿತೀವಿ, ಕುಶಲಕರ್ಮ ಅಂತ ಕರಿತೀವಿ. ಅದೆಲ್ಲವೂ ಕಲೆಯೂ ಹೌದು. ಇಲ್ಲಿ ನೀವು ನೋಡ್ತಾ ಇರೋದಷ್ಟೂ ಆ ರೀತಿ ಜನರು ಮಾಡಿದ ಮತ್ತು ಜನರಿಗಾಗಿ ಕೆಲವು ಕಲಾವಿದರು ಮಾಡಿದ ಕಲಾಕೃತಿಗಳ ಪ್ರದರ್ಶನ ಇದೆ. ಈ ಒಂದು ಆರ್ಟ್ ಸ್ಪೇಸಲ್ಲಿ ಇದ್ದಾಗ ಬಹಳ ಸಂತೋಷ ಆಗ್ತದೆ. ತಮ್ಮ ಕೈಯಲ್ಲಿ ಒಂದು ಬಟ್ಟೆ ಇದೆ. ಸೊ ಆ ಬಟ್ಟೆ ಏನು ಹೇಳೋದಕ್ಕೆ ಹೊರಟಿದೆ ಅಥವಾ ಬಟ್ಟೆ ವ್ಯಾಖ್ಯಾನ ಏನು ಸರ್? ಇದು ನೋಡಮ್ಮ, ಈ ಬಟ್ಟೆ ಕೈಯಿಂದ ಮಾಡಿದ್ದು ಮತ್ತು ನೈಸರ್ಗಿಕ ಬಣ್ಣ ಹಾಕಿದ ಬಟ್ಟೆ. ನೀವು ಹೇಳಿದ್ರಲ್ಲ ಈಗ, ಈ ಬಟ್ಟೆಯಿಂದ ಮತ್ತು ಈ ರೀತಿಯ ಗ್ರಾಮೋದ್ಯೋಗದ ಪದಾರ್ಥಗಳಿಂದ ನಾವು ವಾತಾವರಣ ವೈಪರೀತ್ಯವನ್ನು ತಡೆಗಟ್ಟಬಹುದು, ಆಮೇಲೆ ಗ್ರಾಮೀಣ ನಿರುದ್ಯೋಗವನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರಿ. ಅದು ನಿಜ. ಯಾಕೆ ಅಂತಂದರೆ ಈ ಬಟ್ಟೆ ಮಾಡುವಾಗ ಏನೂ ಕೂಡ ಬೆಂಕಿ ಉರಿಸೋದಿಲ್ಲ ನಾವು. ಆಮೇಲೆ ಈ ಬಟ್ಟೆ ಮಾಡುವಾಗ ತುಂಬ ಜನರು, ಗ್ರಾಮೀಣ ಮಹಿಳೆಯರು, ಗ್ರಾಮೀಣ ಪುರುಷರು ತಮ್ಮ ಊರಿನಲ್ಲೇ ತಮ್ಮ ಮನೆಯಲ್ಲೇ ಕೂತು ಕೆಲಸ ಮಾಡ್ತಾರೆ. ಅವ್ರಿಗೊಂದಿಷ್ಟು ಉದ್ಯೋಗ ಸಿಕ್ಕತ್ತೆ, ಒಂದಿಷ್ಟು ವರಮಾನ ಸಿಕ್ಕತ್ತೆ. ಇವತ್ತು ನಮ್ಮನ್ನು ಬಾಧಿಸ್ತಿರೋದೇನು ಅಂತಂದರೆ, ಉದ್ಯೋಗ ಹುಡುಕೊಂಡು ಒಬ್ಬ ಹಳ್ಳಿಯ ರೈತ ದೂರದ ದೆಹಲಿಗೋ ಅಥವಾ ಗೋವಾಕ್ಕೋ ಅಥವಾ ಮಹಾರಾಷ್ಟ್ರಕ್ಕೋ ಹೋಗಿ ಅಲ್ಲಿ ಅಲಿಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಘೋರ ಪರಿಸ್ಥಿತಿ. ಇನ್ನೊಂದೇನಾಗ್ತಿದೆ ಅಂದರೆ, ಈ ರೀತಿ ನಾವು ಬೆಂಕಿ ಉರಿಸಿ 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 ಕೈಗಾರಿಕೆಗಳನ್ನು ಮಾಡಿ ಅಭಿವೃದ್ಧಿ 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 ಅಂತ ಮಾಡಿರೋದ್ರಿಂದ ಏನಾಗಿದೆ ಅಂದರೆ, ನಮ್ಮ ಹವಾಮಾನ ವೈಪರೀತ್ಯ ಆಗಿದೆ. ಗೂಗಲ್ ವಾಚ್ ಅಂತ ನೀವು ಕೇಳಿರ್ಬೋದು. ಅದೇನು ಹೇಳುತ್ತೆ ಅಂತಂದರೆ, ನೋಡಿ 1.5 ಡಿಗ್ರಿ ಜಾಸ್ತಿ ಆಗಲಿಕ್ಕೆ ಇನ್ನು 5 ವರ್ಷ ಉಳಿದಿದೆ. ಅಕಸ್ಮಾತಾಗಿ ನಮ್ಮ ಭೂಮಿಯ ವಾತಾವರಣ, ಸರಾಸರಿ ವಾತಾವರಣ 1.5ಗಿಂತ ಜಾಸ್ತಿ ಹೋಯಿತು ಅಂದರೆ ಅದನ್ನು ನೀವು ಮತ್ತೆ ಕೆಳಗೆ ಎಳ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಬೆಂಕಿಯ ವಿನಾಶ ಅಂತ ಹೇಳಿದೆ. ಇಷ್ಟು ಹತ್ತಿರ ಇರುವಾಗ ವಿನಾಶವನ್ನು ನಾವು ಅದರ ಕಡೆ ಗಮನ ಕೊಡ್ತಿಲ್ವಲ್ಲ. ಅದಕ್ಕೆ ಈ ಎಕ್ಸಿಬಿಷನ್ ಮೂಲಕ ನಾವೇನು ಹೇಳ್ತಿದ್ದೀವಿ ಅಂದರೆ, ಇವೆರಡೂ ನಮ್ಮನ್ನು ಕೊಲ್ಲುತ್ತೆ ಸ್ವಾಮಿ. ಆದ್ದರಿಂದ ಇವತ್ತಾದರೂ ಗಾಂಧೀಜಿ ಬಗ್ಗೆ ನೀವು ಗಮನ ಕೊಡಿ. ಗಾಂಧೀಜಿ ಹೇಳಿದ್ದು ಯಾವುದೋ ಪುರಾಣ ಕಾಲದ ಮಾತಲ್ಲ, ಇವತ್ತಿಗೆ ಪ್ರಸ್ತುತವಾಗಬಲ್ಲ, ನಮ್ಮನ್ನು ಉಳಿಸಬಲ್ಲ ಮಾತಿದು ಅಂತ ನಾವು ಇವತ್ತು ಈ ಎಕ್ಸಿಬಿಷನ್ ಮೂಲಕ, ಈ ಬಹಳ ಫ್ಯಾಷನಬಲ್ಲಾಗಿ ಕಾಣುವಂತಹ ಪದಾರ್ಥಗಳ ಮೂಲಕ ಹೇಳ್ತಾ ಇದ್ದೀವಿ. ಈ ಪೇಟೆ ಜನ ಎಲ್ಲ ಫ್ಯಾಷನಬಲ್ ಜನ, ಅವರು ಇದನ್ನು ತೊಡ್ತಾರೆ. ಆದರೆ ಇದನ್ನು ಯಾಕೆ ತೊಡ್ತಿದ್ದೀವಿ, ಇದು ಏನು, ಇದರ ಪ್ರಾಮುಖ್ಯತೆ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಸರ್, ಮನೆಗೊಂದೊಂದು ರುಬ್ಬೋ ಕಲ್ಲು, ಬೀಸೋ ಕಲ್ಲು ಇರ್ತಾ ಇತ್ತು, ಮಡಿಕೆಗಳಿರ್ತಾ ಇದ್ವು. ಈಗ ಅದೇ ಕಲೆಯಾಗಿ ಮಾರ್ಪಡ್ತಾರೆ. ನಾವು ರಸ್ತೆಗಳಲ್ಲಿ ಗಮನಿಸ್ತಾ ಇದ್ರೆ ಅದನ್ನ ಹಿಡ್ಕೊಂಡು ಮಾರ್ತಾ ಇದ್ದಾರೆ. ಮೊದಲೆಲ್ಲ ಮನೇಲಿ ಅದು ಇರ್ತಾ ಇತ್ತು. ಈಗ ಪ್ರಸ್ತುತ ಕೈಮಗ್ಗದ ಪರಿಸ್ಥಿತಿ ಕೂಡ ಅಂಥದ್ದೇ ಆಗಿದೆ. ಪವರ್ ಲೂಮ್ಸ್ ಬಂದ ಮೇಲೆ ಜನ ವಿದ್ಯುತ್ ಕೈಮಗ್ಗದತ್ತ ಮೊರೆ ಹೋಗಿದ್ದಾರೆ. ಇದು ಫಾಸ್ಟ್ ಅನ್ನೋದು ಇರಬಹುದು. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಮ್ಮ, ಯಾವಾಗಲೂ ಒಂದು ಇಲ್ಲ ಆದಾಗ ಅದನ್ನು ಸಂಕೇತ ಮಾಡಿ ಇಟ್ಬಿಡ್ತೀವಿ. ಉದಾಹರಣೆಗೆ ನನ್ನ ಪ್ರಕಾರ ಇವತ್ತು ದೇವರಿಲ್ಲ ನಮ್ಮ ಸುತ್ತಮುತ್ತ. ಅದಕ್ಕೆ ವಿಪರೀತ ದೇವಸ್ಥಾನಗಳನ್ನು ಕಟ್ಟಿ ಕಟ್ಟಿ ಸಂಕೇತವಾಗಿಟ್ಟು ದೇವರಿದ್ದಾನೆ ಅಂತ ಭ್ರಮೆನಲ್ಲಿದ್ದೀವಿ. ದೇವ್ರು ಯಾವಾಗಿರ್ತಾನೆ? ಕಾಯಕ ಇದ್ದಾಗಿರ್ತಾನೆ. ಕಾಯಕವೇ ಕೈಲಾಸ ಅಂತ ನಾವು ಕನ್ನಡಿಗರು ಯಾಕೆ ಹೇಳಿದ್ದು? ಕಾಯಕ ಇದ್ದಲ್ಲಿ, ಕೆಲಸ ಇದ್ದಲ್ಲಿ, ದುಡಿಮೆ ಇದ್ದಲ್ಲಿ ದೇವರಿರ್ತಾನೆ ಅಂತ. ಅದು ನಿಜ. ಅದು ದುಡಿಮೆ ಇದ್ದಾಗ ಮಾತ್ರ ಮನುಷ್ಯ ರಾಕ್ಷಸ ಆಗದೆ ಉಳಿತಾನೆ. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ, ಸುಲಭ ಬದುಕಿಗೆ ಮಾರು ಹೋಗಿ ನಾವು ಎಲ್ಲವನ್ನೂ ಯಂತ್ರ ಮಾಡಲಿ, ನಾವು ಆರಾಮಾಗಿ ಕೂತ್ಕೊಂಡು ತಿಂತೀವಿ. ಇದು ಸಮಸ್ಯೆ. ತಾವು ಹೇಳ್ತೀರಿ ಇದಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ, ಜನರೇ ಕೈಯಿಂದ ಮಾಡಿದ್ದಾರೆ ಅಂತ.
ಎಲ್ಲೋ ಒಂದು ಕಡೆ ಆಧುನಿಕತೆ ಅಂತ ಬಂದಾಗ ಜನರಿಗೆ ಫಾಸ್ಟಾಗಿ ಆಗಬೇಕು, ಇಲ್ಲ ನಾನು ಇದನ್ನು ತಗೋಬೇಕು, ನನಗೆ ಬೇಗ ಸಿಗಬೇಕು ಅಂತ. ಸೊ ಇಲ್ಲಿ ಡಿಮಾಂಡ್ ಇರೋಷ್ಟೇ ಪ್ರೊಡಕ್ಷನ್ ಬೇಗ ಸಿಗಬಲ್ಲದಾ ಅನ್ನೋದು ಪ್ರಶ್ನೆ ಸರ್. ಡಿಮಾಂಡ್ ಇರೋಷ್ಟು ಸಿಕ್ಕೋಲ್ಲ, ಆಮೇಲೆ ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಲ್ಲ. ಆದರೆ ಇದನ್ನು ತಗೊಳ್ಳೋದೇ ಇದ್ದರೆ ನಾವು ಸತ್ತೋಗ್ತೀವಿ. ಸೊ ಇವತ್ತು ಆಯ್ಕೆ ಇಲ್ಲ. ಗಾಂಧೀಜಿಯ ಕಾಲದಲ್ಲಿ ಆಯ್ಕೆ ಇತ್ತು. ಗಾಂಧೀಜಿ ಕಾಲದಲ್ಲಿ ನಾನು ಇಲ್ಲ ಆಧುನಿಕನೂ ಆಗಬಹುದಿತ್ತು, ಇಲ್ಲ ಗಾಂಧಿವಾದಿನೂ ಆಗ್ಬೋದಾಗಿತ್ತು. ನಾನು ಬ್ರಿಟಿಷ್ ಅವನಾಗಿ ಆ ಕಡೆ ನಿಲ್ಬೋದಾಗಿತ್ತು, ಗಾಂಧೀಜಿಯಾಗಿ ಲಂಗೋಟಿ ತೊಟ್ಕೊಂಡು ಈ ಕಡೆ ನಿಲ್ಬೋದಾಗಿತ್ತು. ಇವತ್ತು ಬ್ರಿಟಿಷರು, ಗಾಂಧೀಜಿ, ನಾನು, ನೀನು ಎಲ್ಲರೂ ಕೂಡ ನಿಂತಿರೋದು ಅಪಾಯದ ಅಂಚಿನಲ್ಲಿ ನಿಂತಿದ್ದೀವಿ. ಆಮೇಲೆ ಇನ್ನೊಂದು ಮಾತು ನಾನು ಹೇಳ್ತೀನಿ, ಇದೆಲ್ಲ ಹೇಳ್ತಿದ್ದೀನಲ್ಲ, ಅದರಿಂದ ಜನಕ್ಕೇನು ಅನ್ನಿಸ್ಬೋದು ಅಂದರೆ ಇವನು ಏನಪ್ಪ, ಇವನು ಮಹಾ ಯಂತ್ರ ವಿರೋಧಿ ಮನುಷ್ಯ, ಇವನು ಹೆಂಗೆ ನಾವು ನಂಬೋದು ಅಂತ. ಇಲ್ಲ, ನಾವು ಹೇಳ್ತಿರೋದು, ಗಾಂಧೀಜಿ ಕೂಡ ಅದನ್ನು ಕ್ಲಾರಿಫೈ ಮಾಡಿದ್ರು ಆಮೇಲೆ, 70-30 ಇಕಾನಮಿ ಅಂತ. ಅಂದರೆ 70-30 ಆರ್ಥಿಕತೆ. ಏನು 70-30 ಆರ್ಥಿಕತೆ? ನಾವೇನು ಹೇಳ್ತಿದ್ದೀವಿ ಅಂದರೆ, ಇನ್ನು ಮುಂದೆ ಯಾವುದೇ ಪದಾರ್ಥ ಅಥವಾ ಯಾವುದೇ ಸೇವೆ ಅದು ಸಿದ್ಧವಾಗಲಿಕ್ಕೆ ಕನಿಷ್ಠ 70% ಮಾನವ ಸಂಪನ್ಮೂಲದ ಅಂದರೆ ಕೈಗಳ ಬಳಕೆ ಆಗಲಿ, ಇನ್ನು 30%ಕ್ಕೆ ಮೀರದೇ ಇರೋ ಹಾಗೆ ಯಂತ್ರಗಳನ್ನು ಬಳಸಿ. ಅಂದರೆ ಏನರ್ಥ? ಸಣ್ಣ ಕೈಗಾರಿಕೆ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, MSME ಅಂತಾರಲ್ಲ ಅದು, ಆಮೇಲೆ ಕೈಗಾಡಿನಲ್ಲಿ ಕೆಲಸ ಮಾಡೋರು, ಸಣ್ಣದು ಯಾವುದೋ ಸ್ಕೂಟ್ರ್ ಮೇಲೆ ಹೋಗ್ಬಿಟ್ಟು ಏನೋ ಮಾರಾಟ ಮಾಡೋರು, ಇಂಥವ್ರನ್ನ ವಿರೋಧಿಸ್ತಾ ಇಲ್ಲ. ಆದರೆ ಕಾರನ್ನು ಉತ್ಪಾದನೆ ಮಾಡಲಿಕ್ಕಾಗಿ ಫ್ಯಾಕ್ಟ್ರಿ ಹಾಕ್ತಾರೆ. 40,000 ಕಾರು ಒಂದು ತಿಂಗಳಲ್ಲಿ ಉತ್ಪಾದನೆ ಆಗ್ತಿರುತ್ತೆ. ಕೆಲಸ ಎಷ್ಟು ಜನ ಮಾಡ್ತಿರ್ತಾರಲ್ಲಿ? 400 ಜನ. ಅಂದರೆ 40,000 ಕಾರು ಉತ್ಪಾದನೆ ಆಗಿ ಇಡೀ ಕಲುಷಿತವಾದ ಬೆಂಕಿ ಆಕಾಶಕ್ಕೆ ಹೋಗ್ತಾ ಇರುತ್ತೆ. ನಾವು ಕಾರ್ ಕೊಂಡ್ಕೊಂಡು ಏನೋ ಖುಷಿನಲ್ಲಿರ್ತೀವಿ, 400 ಜನಕ್ಕೆ ಕೆಲಸ ಸಿಕ್ಕಿರುತ್ತೆ. ಇದು ಸಮಸ್ಯೆ. ಅದರಿಂದ ಗಾಂಧೀಜಿಯವರು ವಿರೋಧಿಸಿದ್ದು ಮತ್ತು ನಾವುಗಳೆಲ್ಲ ಈ ಥರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋಂಥ ಅನೇಕ, ನಾನೊಬ್ಬನೇ ಅಲ್ಲ, ನಾನಿವತ್ತು ನಿನ್ನ ಮುಂದೆ ಈ ಕ್ಯಾಮ್ರಾದ ಮುಂದೆ ಕೂತಿದ್ದೀನಿ, ಆದರೆ ನಾನು ಪ್ರತಿನಿಧಿಸುವ ನೂರಾರು ಸಾವಿರಾರು ಸಂಘಟನೆಗಳಿದಾವಲ್ಲ, ರೈತರ ಜೊತೆ ಕೆಲಸ ಮಾಡ್ತಿರೋ ಸಂಘಟನೆಗಳು, ಗ್ರಾಮೀಣ ಮಹಿಳೆಯರ ಜೊತೆ ಕೆಲಸ ಮಾಡ್ತಿರೋ ಸಂಘಟನೆಗಳು, ಕುಶಲಕರ್ಮದ ಜೊತೆಗೆ ಕೆಲಸ ಮಾಡ್ತಿರೋ ಸಂಘಟನೆಗಳು, ಮೀನುಗಾರರ ಜೊತೆಗೆ, ಕುರುಬರ ಜೊತೆಗೆ, ಚಪ್ಪಲಿ ಮಾಡೋರ ಜೊತೆಗೆ, ಇಂಥ ಎಲ್ಲ ಸಂಘಟನೆಗಳವರು ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡಿ ಇದನ್ನು ಮಾಡಿದಾಗ ಎರಡೂ ಉದ್ಧಾರ ಆಗುತ್ತೆ. ಕಾಯಕದಿಂದ ನಿಮ್ಮ ಹತ್ರ ದೇವರೂ ಬರ್ತಾನೆ, ನಿಮ್ಮ ದೇವಸ್ಥಾನಗಳು ಕಟ್ಟಿದಿರಲ್ಲ ಅದ್ರಲ್ಲಿ ನಿಜವಾಗ ದೇವರು ಬಂದು ಕುತ್ಕೋತಾನೆ, ಜೊತೆಗೆ ಮನುಷ್ಯನಿಗೆ ಕೆಲಸ ಸಿಕ್ಕತ್ತೆ, ತಲೆ ಹಾಳಾಗೋದು, ಕುಡಿದು ಹಾಳು ಮಾಡೋದು, ಹೆಂಡಂದ್ರಿಗೆ ಬಡಿಯೋದು ಕುಡಿದು ಕಡಿಮೆ ಆಗುತ್ತೆ, ಮನುಷ್ಯ ಕೆಲಸ ಮಾಡ್ತಿರಬೇಕು ಅಂತ ನಾವೆಲ್ಲ ಸಂಘಟನೆಯವರು ಹೇಳ್ತಿದ್ದಾರೆ. ಇದು ಬುದ್ಧ ಹೇಳಿದ ಮಾತು, ಬಸವಣ್ಣ ಹೇಳಿದ ಮಾತು, ಕಬೀರ ಹೇಳಿದ ಮಾತು, ನಾವು ಮರೆತಿರೋ ಮಾತು. ಎಲ್ಲ ಬಸವಣ್ಣಂಗೆ ಒಂದು ವರ್ಷಕ್ಕೊಂದ್ಸಲಿ ಫಂಕ್ಷನ್ ಮಾಡ್ತೀವಿ, ಕಬೀರಂಗೆ ಒಂದು ವರ್ಷಕ್ಕೊಂದ್ಸಲಿ ಫಂಕ್ಷನ್ ಮಾಡ್ತೀವಿ, ಗಾಂಧೀಜಿಗೂ ಒಂದು ವರ್ಷಕ್ಕೆ ಫಂಕ್ಷನ್ ಮಾಡಿಬಿಟ್ಟು ನಾವು ಮಾಡೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸರ್, ನಾನಿಲ್ಲೊಂದು ನೋಡ್ತಾ ಇದ್ದೆ ಆರ್ಟ್ನ, ಇಲ್ಲಿ ಬರಿತೀರಾ ಅನ್ನೋನ್ ಅಂತ, ಇದನ್ನು ಬರೆದವರು ಅನ್ನೋನ್ ಅಂತ. ಸೊ ಇಲ್ಲಿ ಆ 100 ಹ್ಯಾಂಡ್ಸ್ ಅಂತ ಇದೆ. ಸೊ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದು 100 ಹ್ಯಾಂಡ್ಸಿಂದಲೇ ಆದದ್ದ? ಇದು ಕೈಯಿಂದ ಮಾಡಿದ ಕಲೆ ಮಾತ್ರ ಅಲ್ಲ, ನೂರಾರು ಕೈಗಳಿಂದ ಆದ ಕಲೆ. ಯಾವುದೇ ಒಬ್ಬ ಕಲಾವಿದ ಮಾಡಿದ ಚಿತ್ರ ಅಲ್ಲ ಇದು. ಈ ಬಟ್ಟೆ ಮುದ್ರಣ ಮಾಡೋದಕ್ಕೆ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಹಾಕಿದ ಬಟ್ಟೆ ಇದು, ಅಂದರೆ ಕ್ಯಾನ್ವಾಸ್. ಈ ಬಟ್ಟೆ ಮೇಲೆ ಈ ಥರ ಬೇರೆ ಬಟ್ಟೆ ಇಟ್ಟು ಅದ್ರ ಮೇಲೆ ಪ್ರಿಂಟ್ ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರಿಂಟ್ ಮಾಡಿದಾಗ ಇದ್ರ ಮೇಲೆ ತಾಕೋ ಬಣ್ಣ ಸ್ವಲ್ಪ ಮಟ್ಟಿಗೆ ಅದಕ್ಕೂ ಬರುತ್ತೆ, ಇದ್ರ ಮೇಲೆ ತಾಕುವ ಸಂಕೇತಗಳು ಅದ್ರ ಮೇಲೂ ಬಂದು ಬೀಳುತ್ತೆ. ಹೀಗೆ ಸೃಷ್ಟಿಯಾಗಿರುವಂತಹ ಒಂದು ಅಸಾಧಾರಣವಾದ ಕಲೆ ಇದು. ಅಂದರೆ ಇದನ್ನು ನೋಡಿದರೆ ಏನಪ್ಪ ಇಷ್ಟು ಅದ್ಭುತವಾದ ಕಲಾಕೃತಿ ಯಾರು ಸೃಷ್ಟಿ ಮಾಡಿದರು, ಹೇಗೆ ಮಾಡಿದರು ಅಂದರೆ ಯಾರೂ ಮಾಡಲಿಲ್ಲ, ಎಲ್ಲರೂ ಮಾಡಿದರು. ನೂರಾರು ಜನ ಹೆಣ್ಣುಮಕ್ಕಳು ಬ್ಲಾಕ್ ಇಟ್ಟು ಹೊಡೆದು ಕಡೆಯಲ್ಲಿ ಒಂದು ದಿವಸ ನೋಡಿದಾಗ ಇಷ್ಟು ಸುಂದರವಾದ ಇದಾಗಿದೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಒಂದು ಕಲಾಕೃತಿ ಅಂತಂದರೆ ಸಿಗ್ನೇಚರ್. ಈ ಕಲೆ
ನೂರಾರು ಕೈಗಳು ಮಾಡಿದ ಸಾಧಿಸಿದ ಅಷ್ಟೇ ಸುಂದರವಾದ ಅಷ್ಟೇ ಸಂಕೀರ್ಣವಾದ ಒಂದು ಕಲಾಕೃತಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಒಂದು ರೀತಿ ಜನಪದದ ಕಲೆ ಅನ್ಬಹುದು. ಖಂಡಿತ ಖಂಡಿತ. ಓಕೆ, ತಾವು ಹೇಳ್ತೀರಿ ಇದನ್ನ ಕಲ್ಚರಲ್ ಪ್ರೊಟೆಸ್ಟ್ ಅಂತ ಕೂಡ ಅನ್ನಬಹುದು ಅಂತ. ಇದು ಹೇಗೆ ಕಲ್ಚರಲ್ ಪ್ರೊಟೆಸ್ಟ್ ಆಗಬಲ್ಲದು ಸರ್? ನನ್ನ ಭಾಷೆ ಹಾಳಾಗ್ತಾ ಇದೆ, ಕನ್ನಡ ಸಾಯ್ತಾ ಇದೆ, ಆಮೇಲೆ ನಮ್ಮ ಅಡುಗೆಗಳು ಸಾಯ್ತಾ ಇದೆ, ನಮ್ಮ ಜೀವನ ಶೈಲಿ ಸಾಯ್ತಿದೆ ಅಂದರೆ ನಾನೇನು ಮಾಡ್ತೀನಿ? ನಾನು ಅಡುಗೆ ಮಾಡೋದ್ರ ಮೂಲಕವೇನೇ ಪ್ರತಿಭಟನೆ ಮಾಡ್ತೀನಿ, ಅಥವಾ ಕನ್ನಡ ಭಾಷೆಯನ್ನು ಒಂದು ನಾಟಕದಲ್ಲಿ ತಪ್ಪಾಗಿ ಹೇಳಿ ನಿಮ್ಮನ್ನು ನಗಿಸೋದ್ರ ಮೂಲಕ ನಾನು ಪ್ರತಿಭಟನೆ ಮಾಡ್ತೀನಿ. ಹೀಗೆ ಈ ಇಡೀ ಎಕ್ಸಿಬಿಷನ್ನೇ ಒಂದು ರೀತಿಯ ಪ್ರತಿಭಟನೆ. ಯಾಕೆಂದರೆ ಇಲ್ಲಿರುವೆಲ್ಲವೂ ಮನುಷ್ಯನ ಕೈಗಳಿಂದ ಮಾಡಿದ ಕೆಲಸ. ಸೊ ನಾನು ಗಮನಿಸ್ತಾ ಇದ್ದೆ ಆರಂಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಕಲೆಯನ್ನು ನೀವೇನು ಆರ್ಟ್ನ ಕೊಂಡ್ಕೊಂಡ್ರೆ ಇದು ಗ್ರಾಮ ಸ್ವರಾಜ್ ನಿಧಿಗೆ ಹೋಗುತ್ತೆ ಅಂತ. ಸೊ ಏನು ಗ್ರಾಮ ಸ್ವರಾಜ್ ನಿಧಿ ಅಂದರೆ? ಇದು ಗ್ರಾಮ ಸ್ವರಾಜ್ ನಿಧಿ ಅನ್ನೋದನ್ನು ಚರಕದ ಹೆಣ್ಮಕ್ಳು, ಚರಕ ಅನ್ನೋ ಸಂಸ್ಥೆ ಇದನ್ನೆಲ್ಲ ಮಾಡಿರೋದು. ಅಲ್ಲಿ ಕೆಲಸ ಮಾಡೋದೊಂದು ಹೆಣ್ಮಕ್ಳ ಸೊಸೈಟಿ, ಗ್ರಾಮೀಣ ಹೆಣ್ಮಕ್ಳ ಸೊಸೈಟಿ. ಅವರು 30 ವರ್ಷ ಕೆಲಸ ಮಾಡಿ ಗೆದ್ದಿದ್ದಾರೆ. ಇವತ್ತು ಚರಕ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಕೈಮಗ್ಗ ಸಂಸ್ಥೆ, ಅವರ ತಿಂಗಳಿಗೆ 30,000 ಮೀಟರ್ ಕೈಮಗ್ಗದ ನೈಸರ್ಗಿಕ ಬಣ್ಣ ಹಾಕಿದ ಬಟ್ಟೆಯ ಉತ್ಪಾದನಾ ಸಾಮರ್ಥ್ಯ ಅವರು ಹೊಂದಿದ್ದಾರೆ. ತಮ್ಮ ಕೆಲಸದಿಂದಲೇ ತಾವು ದುಡಿತಾರೆ ಮತ್ತು ಲಾಭ ಮಾಡ್ತಾಯಿದ್ದಾರೆ. ಆ ಹೆಣ್ಮಕ್ಳು ಇವತ್ತು ಏನಂದರು ಅಂದರೆ, ಆಯಿತು ನಾವೇನೋ ಗೆದ್ವಿ, ಒಂದು ಹಳ್ಳಿಯ ಹೆಣ್ಮಕ್ಳು ನಾವು ಗೆದ್ವಿ, ಇನ್ನೊಂದು 10 ಹಳ್ಳಿಯ ಹೆಣ್ಮಕ್ಳಿಗೆ ಕೆಲಸ ಕೊಟ್ವಿ. ಆದರೆ ಈ ದೇಶದಲ್ಲಿ ಇಂಥ ಲಕ್ಷಾಂತರ ಹಳ್ಳಿಗಳಿದ್ದಾವೆ. ಆ ಲಕ್ಷಾಂತರ ಹಳ್ಳಿಗಳ ಲಕ್ಷಾಂತರ ಹೆಣ್ಮಕ್ಳು ಮತ್ತು ಅವರ ಗಂಡು ಮಕ್ಕಳು ಇವರೆಲ್ಲರೂ ಕೆಲಸ ಇಲ್ಲದೆ ಸಾಯ್ತಿದ್ದಾರೆ. ಅದರಿಂದ ನಾವೇನು ಮಾಡೋಣ ಅಂತಂದರೆ, ಅಂಥವ್ರು ಯಾರಾದರೂ ಆಸಕ್ತಿ ತೋರಿಸಿದರೆ ಹೀಗೇನೋ ಮಾಡ್ತೀವಿ ಅಂತ, ಬರೀ ಕೈಮಗ್ಗ ಅಂತಲ್ಲ, ಯಾವುದೋ ಒಂದು ರೀತಿಯಲ್ಲಿ ನನ್ನ ಸ್ವಂತ ಉದ್ಯೋಗ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದರೆ ಅವ್ರಿಗೆ ತರಬೇತಿ ಕೊಡೋಣ. ತರಬೇತಿ ಕೊಟ್ಟಾದ್ಮೇಲೆ ಸಾಧ್ಯ ಆದರೆ ಅವರಿಗೆ ಮಾರುಕಟ್ಟೆನೂ ಕೊಟ್ಟು ಅವರು ಬದುಕೋ ಹಂಗೆ ಮಾಡೋಣ ಅಂತ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅಂದರೆ ತಾನು ತಿಂದ ಫಲದ ಸಣ್ಣ ಒಂದು ಫಲವನ್ನು ಇನ್ನೊಬ್ಬರು ಬೇರೆಯವ್ರಿಗೂ ಕೊಡೋಣ ಅನ್ನೋ ಒಂದು ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾವು ಗ್ರಾಮ ಸ್ವರಾಜ್ಯ ನಿಧಿ ಅಂತ ಕರೆದಿದ್ದೇವೆ. ಇವತ್ತು ಈ ಪೇಂಟಿಂಗಲ್ಲಿ ಅನೇಕ ಪೇಂಟಿಂಗ್ಗಳಿಗೆ ಮಾರಾಟ ಆಗಿದ್ದಾವೆ. ಅದರಿಂದ ಒಂದು 4 ಕಾಸು ಬರುತ್ತೆ, ಅದನ್ನು ನಿಧಿಗೆ ಹಾಕ್ತೀವಿ. ಹೀಗೆ ಬೇರೆ ಬೇರೆ ಥರದಲ್ಲ ನಿಧಿಯನ್ನು ಮಾಡಿ ಒಂದು ಗ್ರಾಮ ಸ್ವರಾಜ್ಯದ ಕ್ರಾಂತಿಯನ್ನು ಮಾಡಬೇಕು ಅಂತ ಅನ್ನೋದು ಈ ಹೆಣ್ಮಕ್ಳ ಆಶಯ. ಸೊ ಇದನ್ನು ನೀವು ಹೋಗಿ ಹೇಳಿದಾಗ, ಇಲ್ಲ ಈ ಥರ ಮಾಡಬೇಕು, ಈ ರೀತಿ ವಸ್ತುಗಳನ್ನು ತಯಾರು ಮಾಡಬಹುದು ಅಂದಾಗ ಜನರು ಇದಕ್ಕೆ ಒಪ್ಕೊಳ್ತಾರಾ? ಯಾಕಂತ ಹೇಳಿದ್ರೆ ಈಗ ತಾವು ಹೇಳ್ತೀರಿ ಒಂದು ಕಡೆ ಮೊದಲೆಲ್ಲ ಒಂದು ವಾಚ್ಮ್ಯಾನ್ ಕೆಲಸಕ್ಕೂ ಕೂಡ ಸಿಟಿಗೆ ಬರ್ತಾಯಿದ್ರು. ಆದರೆ ಇವತ್ತು ಇಲ್ಲ, ಹಳ್ಳಿಲೇ ಏನೋ ಮಾಡೋಣ, ದುಡ್ಡು ಕಡಿಮೆ ಆದರೂ ನೆಮ್ಮದಿ ಬದುಕು ಅಂತ ಅಲ್ಲೇ ಉಳ್ಕೊಂಡಿದ್ದಾರೆ ಅಂತ. ಸೊ ಈಗ ಜನಕ್ಕೆ ಇದನ್ನೆಲ್ಲ ಹೇಳಿದಾಗ ಇಲ್ಲ ನಾವು ಇದು ಮಾಡ್ತೀವಿ ಅಂತ ಇದ್ದಾರಾ, ಅಥವಾ ಇಲ್ಲ ಇದು ನಮಗೆ ಕಷ್ಟ ಅಂತ ಅನಿಸುತ್ತೆ ಅಂತಾರ ಸರ್? ನೋಡಮ್ಮ, ಜನ ಒಳ್ಳೆಯವರು, ಅವ್ರನ್ನ ಸ್ವಲ್ಪ ಹಾಳು ಮಾಡಿರುವುದು ಈ ವ್ಯವಸ್ಥೆ, ಈ ಭ್ರಮಾತ್ಮಕವಾದ ವ್ಯವಸ್ಥೆಯಿಂದ ಹಾಳಾಗಿದ್ದಾರೆ. ಆದರೆ ಜನ ಒಳ್ಳೆಯವರು. ಇವತ್ತು ಕೂಡ ಇಂಥದ್ದೇನಾರ ಮಾಡಿದಾಗ ಸ್ವಲ್ಪ ಮೊದಲು ಅನುಮಾನದಿಂದ ನೋಡ್ತಾರೆ. ಏನು ಅನುಮಾನ? ಇವ್ರಿಗೇನೋ ಫಾರಿನಿಂದ ದುಡ್ಡು ಬರ್ತಿರ್ಬೋದು, ಅವ್ರಿಗೆ ಸಿಕ್ಕೋ 4 ಕಾಸು ನನಗೂ ಯಾಕೆ ಸಿಕ್ಕಬಾರ್ದು, ನಾನು ಬಡವ, ನಾನು ಬಡ್ತಿ ಅಂತ ಒಂದು ಸ್ವಲ್ಪ ದಿವಸ ಅನುಮಾನ ನೋಡೋದು ನಿಜ. ಹಳ್ಳಿ ಜನ ಭಾಳ ಅನುಮಾನಕ್ಕೆ ಈಗ ಇತ್ತೀಚೆಗೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಒಂದು ಸಲ ಅವ್ರಿಗೆ ಅನುಮಾನ ಪರಿಹಾರ ಆದರೆ ಅವರು ಗಟ್ಟಿಯಾಗಿ ನಿಮ್ಮ ಜೊತೆಗೆ ನಿಲ್ತಾರೆ. ನನ್ನ ಉದಾಹರಣೆನೇ ತೊಗೊಳ್ಳೋದಾದರೆ, ನಾನು ಹೆಗ್ಗೋಡಿಗೆ ಹೋದಾಗ ವಿಪರೀತ ಅನುಮಾನ ಪಟ್ಟರು. ನಾನೊಬ್ಬ ರಾಕ್ಷಸ ಅಂತಲೇ ಅಂದ್ಕೊಂಡಿದ್ರು. ಆದರೆ ಕ್ರಮೇಣ ನಂಬಲಿಕ್ಕೆ ಶುರು ಮಾಡಿದರು. ಇವತ್ತು ನಂಬೋದಷ್ಟೇ ಅಲ್ಲ, ನಾ ಏನಾರು ಹೇಳಿದರೆ ಆಯಿತು ಮಾಡೋಣ ಅಂತ ಕೈ ಹೆಚ್ಚುತ್ತಾರೆ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಒಂದು ಗೊಂದಲದ ನಿಲುವಿದೆ ಸರ್. ಇವಾಗ ಏನಂದರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮಾರುಕಟ್ಟೆಯಲ್ಲಿ ಬಂದಾಗ ಇಲ್ಲ ನಾವು ಇದನ್ನು ಕೈಮಗ್ಗದಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ವಾಸ್ತವವಾಗಿ ನೋಡೋಕೆ ಹೋದಾಗ ಅದು ಪವರ್ ಲೂಮಲ್ಲಿ ಆಗಿರುತ್ತೆ. ಸೊ ಈ ರೀತಿ ಕಲಬೆರಿಕೆನ ತೊಡೆದು ಹಾಕೋಲ್ಲಿ ಏನು ಪ್ರಯತ್ನ ನಡೀತಾ ಇದೆ ಸರ್? ಒಳ್ಳೆ ಪ್ರಶ್ನೆ ಕೇಳಿದೆ ನೀನು. ನಮ್ಮ ದೇಶದಲ್ಲಿ ಯಾವ ಒಳ್ಳೆಯ ಕೆಲಸ ಮಾಡಿದರೂ ಆ ಒಳ್ಳೆಯ ಕೆಲಸ ಯಶಸ್ವಿ ಆಯಿತು ಅಂತಂದರೆ ಕಳ್ಳ ಮಾಲ್ಗಳು ಸಿದ್ಧ ಆಗ್ತವೆ, ಕಲಬೆರಕೆ ಮಾಲ್ಗಳು ಸಿದ್ಧ ಆಗುತ್ತೆ. ಇದು ಇವತ್ತಿನ ಕಥೆ ಅಲ್ಲ. ಗಾಂಧೀಜಿ ಖದ್ದರ್ ಬಟ್ಟೆಗೆ ಹೊಸ ರೂಪ ಕೊಟ್ಟು ಖಾದಿ ಅಂತ ಮಾಡಿದ ತಕ್ಷಣವೇ ಕಲಬೆರಕೆ ಖಾದಿ ಬಟ್ಟೆಗಳು ಶುದ್ಧಾಯಿತು. ಗಾಂಧೀಜಿನೇ ನೂರಾರು ಅಪೀಲ್ಗಳನ್ನು, ಅಂದರೆ ದಯವಿಟ್ಟು ಹಿಂಗೆ ಮಾಡಬೇಡಿಯಪ್ಪ, ಇದು ಬಡವರು ಹೊಟ್ಟೆಗೆ ಹೊಡಿತಾ ಇದ್ದೀರಿ ನೀವು ಅಂತ ಕೊಟ್ಟರು. ಅದು ನಾವು ಕೇಳಲ್ಲ.
ಎಲ್ಲ ವಿಷಯದಲ್ಲೂ ನಾವು ಕಲಬೆರಕೆ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಇವತ್ತು ಕೈಮಗ್ಗಕ್ಕೂ ಕೂಡ ವಿಪರೀತ ಕಲಬೆರಕೆ ಬಟ್ಟೆಗಳು ಮಾಡ್ತಾಯಿದೆ. ಸರ್, ಇಲ್ಲಿ ಪೀಪಲ್ ಆರ್ಟ್ಸ್ ನಾವೇನು ಗಮನಿಸ್ತಾ ಇದ್ದೇವೆ, ಇಲ್ಲಿ 2 ಸೆಕ್ಷನ್ಗಳು ನೋಡ್ತಾ ಇದ್ದೇವೆ. ಒಂದು ತಾವು ಹೇಳ್ದಾಗೆ ಅದೊಂದು ಜನಪದ ಸೆಕ್ಷನ್ ಇದೆ, ಇನ್ನೊಂದು ದ್ವಾರಕಾನಾಥ್ ಅವರ ಸೆಕ್ಷನ್ ಇದೆ. ಸೊ ಅಲ್ಲಿಗೂ ಇಲ್ಲಿಗೂ ಏನು ಭಿನ್ನ ಅಂತ ಅನಿಸುತ್ತೆ ಸರ್? ಇದು ನಾನು ಆಗಲೇ ಹೇಳಿದ ಹಾಗೆ ಇದು ತಾನಾಗೇ ಮೂಡಿದ ಒಂದು ಅಸಾಧಾರಣವಾದ ಸೌಂದರ್ಯ ಅಲ್ಲಿ ಕಾಣಿಸ್ತಾ ಇರೋದು. ಇದೆಲ್ಲ ನಾವು ಕಲಾವಿದರನ್ನ ಕರಿತೀವಿ. ನಮ್ಮಲ್ಲೊಂದು ವಿನ್ಯಾಸದ ಕೇಂದ್ರ ಇದೆ ಚರಕದಲ್ಲಿ. ಇಲ್ಲಿ ಬನ್ನಿಯಪ್ಪ ಕೆಲಸ ಮಾಡಿ, ಯಾಕೆಂದರೆ ನೀವು ವಿನ್ಯಾಸಗಾರರು, ನಮ್ಮ ಹಳ್ಳಿ ಹೆಣ್ಮಕ್ಳು ಅವ್ರಿಗೆ ಸೌಂದರ್ಯ ಗೊತ್ತಿದೆ, ಅದನ್ನು ಪ್ರಿಂಟ್ ಮಾಡೋಕ್ಕೆ ಗೊತ್ತಿದೆ, ಅದ್ರ ಹೆಂಗೆ ಮಾಡಬೇಕು, ಅದರಿಂದ ಬಟ್ಟೆ ಹೆಂಗೆ ಉತ್ಪಾದನೆ ಮಾಡಬೇಕು ಅಥವಾ ಇನ್ನೇನೋ ಪದಾರ್ಥ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತೀವಿ. ಹಾಗೆ ಬಂದ ಕಲಾವಿದರು ಇವ್ರಿಗೆ ತೋರಿಸೋ ಸಲುವಾಗಿ ಅವರೂ ಕೆಲವು ಸ್ಯಾಂಪಲ್ಗಳನ್ನು ಮಾಡ್ತಾರೆ. ಆ ಸ್ಯಾಂಪಲನ್ನು ನೋಡಿ ಪ್ರಭಾವಿತರಾಗಿ ಇವರು ತಮ್ಮ ಕೆಲಸವನ್ನು ಇಂಪ್ರೂವ್ ಮಾಡ್ಕೋತಾರೆ. ಸೊ ಹಾಗೆ ಅವ್ರು ಕೆಲಸ ಮಾಡುವಾಗ ಅನೇಕ ಕಲಾಕೃತಿಗಳು ಸಿದ್ಧ ಆಗ್ತದೆ. ಕೆಲವು ಸಲ ನಾವು ಅವ್ರಿಗೆ ಹೇಳ್ತೀವಿ, ನೀವು ತೀರಾ ಇಲ್ಲಿಗೆ ಅಡಾಪ್ಟ್ ಆಗಕ್ಕೆ ಹೋಗಬೇಡಿ, ನೀವೇನು ಮಾಡಬೇಕು ಅಂತಿದ್ರು ಅದು ಮಾಡಿ ಅಂತ. ಹಾಗೆ ಸೃಷ್ಟಿಯಾದ ಅಸಾಧಾರಣವಾದ ಕೃತಿಗಳು ಇಲ್ಲಿ ಈ ಎಡಗಡೆಗೆ ನೀವು ನೋಡ್ತಾ ಇರೋದು. ಇತ್ತೀಚೆಗೆ ದ್ವಾರಕನಾಥ್ ಅವರು ಚರಕಕ್ಕೆ ಬಂದು ಹಲವು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ದ್ವಾರಕಿಯವರ ವಿಶೇಷ ಏನು ಅಂತಂದರೆ, ಅವರು ಕರ್ನಾಟಕದಲ್ಲಿ ಓದಿದರು, ಬರೋಡಾದ ಆರ್ಟ್ ಸ್ಕೂಲಲ್ಲಿ ಓದಿದರು. ಅದೆಲ್ಲ ಮಾಡಿದ ಮೇಲೆ ಇಲ್ಲ, ನಾನು ಸಿಗ್ನೇಚರ್ ಹಾಕುವ ಕಲಾವಿದ ಆಗೋದಿಲ್ಲ, ನಾನೊಬ್ಬ ಜನರ ಜೊತೆ ಕೆಲಸ ಮಾಡೋ ಇದಾಗಿ ವಿನ್ಯಾಸಕಾರ ಆಗ್ತೀನಿ ಅಂಥೇಳಿ ರಂಗಾಯಣದಲ್ಲಿ ಅವರು ಡಿಸೈನರಾಗಿ ಸೇರಿದರು. ಈಗ ರಂಗಾಯಣದಲ್ಲಿ ಅವರು ನಿವೃತ್ತರಾದ ಮೇಲೆ ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗೆ ಅವರು ಹಠ ಹಿಡಿದು ಕೆಲಸ ಮಾಡಿದ್ರಿಂದ ಇಂಥ ಒಂದು ಅಸಾಧಾರಣವಾದ ಕೃತಿಗಳ ಇದನ್ನು ನೀವು ನೋಡೋಕ್ಕೆ ಸಾಧ್ಯ ಇದೆ. ನಾನು ಇವತ್ತು ಈ ನಿಮ್ಮ ಕ್ಯಾಮ್ರಾದ ಮೂಲಕ ನಾನು ಕೇಳೋದೇನು ಅಂತಂದರೆ, ನಮ್ಮ ಅನೇಕ ಕಲಾವಿದರು ಈ ರೀತಿ ಕೆಲಸದಲ್ಲಿ ಭಾಗವಹಿಸಬೇಕು. ದುರಂತ ಏನಾಗ್ತಿದೆ ಅಂದರೆ, ಹಳ್ಳಿಯಿಂದ ಬರ್ತಾರೆ, ಕಾವಾದಲ್ಲಿ ಸೇರ್ತಾರೆ, ಹಳ್ಳಿಯಿಂದ ಬಂದು ಇನ್ನೆಲ್ಲೋ ಸೇರ್ತಾರೆ, ಸೇರಿ ಕಡೆಗೆಲ್ಲ ಹೋಗ್ತಾರೆ ಅಂತಂದರೆ ಎಲ್ಲ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಕಂಪ್ಯೂಟರ್ ಕಂಪ್ನಿನಲ್ಲಿ ಅದರದ್ದೇನೋ ಒಂದು ಕಂಪ್ಯೂಟರ್ ಅನಿಮೇಷನ್ನಿಗೆ ಮಾಡ್ತಾಯಿದ್ದಾರೆ. ಅದು ಅವ್ರು ತಪ್ಪಲ್ಲ, ಪಾಪ ಅವ್ರಿಗೆ ಸಂಬಳ ಬೇಕು. ಅಂಥವರು ಈ ಹಳ್ಳಿಗೆ ಹೋಗಿ ನಮ್ಮ ಅದ್ಭುತವಾದ ಅಸಾಧಾರಣವಾದ ಪರಂಪರೆ ಇರುವ ನಮ್ಮ ಕೈಮಗ್ಗ, ನಮ್ಮ ಕುಶಲಕರ್ಮ, ನಮ್ಮ ಮಡಕೆ, ನಮ್ಮ ಚಾಪೆ, ಇವುಗಳ ಕೆಲಸಗಾರರ ಜೊತೆಗೆ ವಿನ್ಯಾಸಕಾರರಾಗಿ ಸೇರಿ ಅಭಿವೃದ್ಧಿ ಮಾಡಿದರೆ, ನೋಡಮ್ಮ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಷ್ಟು ಅಸಾಧಾರಣವಾದ ಕೈ ಉತ್ಪನ್ನಗಳು ಇಲ್ಲ. ಭಾರತದಲ್ಲಿ ಮಾತ್ರ ಇರೋದು. ಆಫ್ರಿಕಾದಲ್ಲಿ ಅಲ್ಲಿ ಇದೆ, ಅದರ ತೀರ ಹಿಂದುಳಿದಿದೆ. ಇತ್ಲ ಕಡೆ ಯುರೋಪು ಅಲ್ಲೆಲ್ಲ ಪೂರ್ತಿ ನಾಶವಾಗಿ ಹೋಗಿದೆ. ನಮ್ಮಲ್ಲಿ ಇದೆ, ಮತ್ತು ನಮ್ಮಲ್ಲಿ ಅದನ್ನು ಬೆಳೆಸುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದನ್ನು ಮಾಡಿ ಅಂತ ಈ ದ್ವಾರಕನಾಥ್ ಅವರ ಕೆಲಸವನ್ನು ತೋರಿಸೋದ್ರ ಮೂಲಕ ಬೇರೆ ಕಲಾವಿದರಿಗೆ ಒಂದು ಸ್ಫೂರ್ತಿ ಬರೋದನ್ನು ಕೂಡ ನಮ್ಮ ಉದ್ದೇಶ ಇದೆ. ಸರ್, ನಾವು ನಿಮ್ಮ ಬಗ್ಗೆ ಕೇಳಿದ್ದೀವಿ, ರಂಗಾಯಣದಲ್ಲಿ ತಮ್ಮ ಪಯಣ ಬಹಳ ದೊಡ್ಡದು. ಸೊ ಅಲ್ಲಿ ಮೂಡ್ತಿದ್ದಂತಹ ಕೃತಿಗೂ ಇಲ್ಲಿ ಕಾಣ್ತಿರುವಂತಹ ಕೃತಿಗೂ ಬಹಳ ಭಿನ್ನತೆ ಇದೆ. ಹೇಗೆ 35 ವರ್ಷಗಳ ಪಯಣದಿಂದ ಈಗ ಬಟ್ಟೆ ಮೇಲೆ ಅರಳಿಸ್ತಿರುವಂತಹ ಕೃತಿ ಬಗ್ಗೆ ಮಾತನಾಡೋದಾದರೆ? ಬಿಗಿನಿಂಗಲ್ಲಿ ಆ ಥರ ಒಂದು ಸ್ವಲ್ಪ ಗೊಂದಲ ಉಂಟಾಗಿದ್ದು ಸಹಜ. ಯಾಕೆಂತಂದರೆ ನಾನೊಬ್ಬ ಒಂದು ಪ್ರೊಡಕ್ಷನ್ಗೆ, ಒಂದು ನಾಟಕಕ್ಕೆ ಕೆಲಸ ಮಾಡ್ತಿದ್ದಿದ್ದು. ಇಲ್ಲಿ ಬಂದಾಗ ಈ ಒಂದು ಫ್ಯಾಬ್ರಿಕ್ ಮೇಲೆ ಕೆಲಸ ಮಾಡಬೇಕಂತಂದಾಗ ಅದು ಒಂದು ಆಂತರಿಕವಾದ ಕ್ರಿಯೆ ಆದರೆ, ಇದೊಂಥರ ಬಾಹ್ಯಕವಾಗಿ ಹೊರಗಡೆಗೆ ಡಿಸೈನ್ ಮಾಡುವಂಥದ್ದು, ಒಂದು ಬಟ್ಟೆ ಮೇಲೆ ಡಿಸೈನ್ ಮಾಡುವಂಥದ್ದು. ಇದ್ದಾಗ ಬಂದಾಗ ನನಗೆ ಸ್ವಲ್ಪ ಗೊಂದಲ ಆಗಿದ್ದು ಸಹಜ. ನನಗೆ ಪ್ರಸನ್ನ ಸರ್ ಹೇಳ್ತಾ ಇದ್ರು, ಯಾವುದೇ ಪೇಂಟಿಂಗ್ಸ್ ಮೇಲೂ ತಮ್ಮ ಸಿಗ್ನೇಚರ್ ಇಲ್ಲ ಅಂತ. ಸೊ ಸಿಗ್ನೇಚರ್ ಇಲ್ಲದೆ ಪೇಂಟ್ ಮಾಡಬೇಕು ಅನ್ನೋ ಧ್ಯೇಯ ಏನಾದರೂ ತೊಟ್ಟಿದ್ದಿದೆಯಾ? ಅದು ನನಗೆ ಮೊದಲಿಂದನೂ ಆ ಥರ ಏನು ಅನಿಸಿಲ್ಲ. ಪೇಂಟಿಂಗ್ ಅನ್ನೋದೇ ನಂದು ಸಿಗ್ನೇಚರು. ಅದಕ್ಕೆ ಮತ್ತೆ ಇನ್ನೊಂದು ಸಿಗ್ನೇಚರ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಮೊದಲಿಂದನೂ ಆ ಸಿಗ್ನೇಚರ್ ಹಾಕ್ಕೊಂಡಿಲ್ಲ. ಮತ್ತು ಮೊದಲಿಂದ ಈ ಥಿಯೇಟ್ರಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಯಾರು ಸಿಗ್ನೇಚರ್ ಹಾಕಬೇಕು ಒಂದು ಪ್ರೊಡಕ್ಷನ್ಗೆ ಅಂತ ಅಲ್ಲಿ ಬರುತ್ತೆ. ಒಬ್ಬ ನಟ ಹಾಕಬೇಕು, ನಿರ್ದೇಶಕ ಹಾಕಬೇಕು, ಡಿಸೈನರ್ ಹಾಕಬೇಕು, ಯಾರ್ದು ಸಿಗ್ನೇಚರು. ಕೊನೆಗೆ ಸಿಗ್ನೇಚರ್ ಹಾಕೋದು ಆ ಒಂದು ಕಲೆನೇ ಅದು. ಅಲ್ಲಿ ನಟ ಮತ್ತು ಪ್ರೇಕ್ಷಕ
ಅದ್ರ ಮಧ್ಯದಲ್ಲಿ ಕಲೆ ಉತ್ಪತ್ತಿ ಆಗುತ್ತೆ ಹೊರತು ಅವಿಬ್ಬರು ಇಂಪಾರ್ಟೆಂಟ್ ಆಗಲ್ಲ. ನಿರ್ದೇಶಕನೂ ಇಂಪಾರ್ಟೆಂಟ್ ಅಲ್ಲ, ಕಲೆನೂ ಕಲಾವಿದನೂ ಇಂಪಾರ್ಟೆಂಟ್ ಆಗಲ್ಲ. ಆ ಮಧ್ಯದಲ್ಲಿ ಒಂದು ಆಗುತ್ತಲ್ಲ ಪ್ರೋಸೆಸ್, ಅದೇನೇ ಸಿಗ್ನೇಚರ್. ಓಕೆ, ತಮ್ಮ ಮೊದಲ ಪೇಂಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ಸಡನ್ನಾಗಿ ಇಂಥ ಒಂದು ಜಾಗಕ್ಕೆ ಬಂದು ಹೊಸ ಮೀಡಿಯಮು, ಹೊಸ ಜನಗಳು, ಹೊಸ ಜಾಗ, ಹೊಸ ಸಂಸ್ಕೃತಿ, ಈ ಥರದ ಜೊತೆಗೆ ಹೇಗೆ ನನ್ನನ್ನು ತೊಡಗಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಫಸ್ಟು ನನಗೆ ತುಂಬ ನನಗೆ ಇಂಪ್ರೆಸ್ ಆಗಿದ್ದೇನೆ ಅಲ್ಲಿ ಜನಗಳ ಕೆಲಸ. ಅಲ್ಲಿ ಅಷ್ಟು ಜನಗಳು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾಯಿದ್ದು, ಅದರಲ್ಲೂ ಮಹಿಳೆಯರು. ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲರೂ ಬರ್ತಾರೆ, ಯಾರು ಕೆಲಸ ಅಲ್ಲಿ ಹೇಳಲ್ಲ. ಎಲ್ಲರೂ ಕೆಲಸ ಅವ್ರವ್ರು ಬರ್ತಾರೆ, ಅವ್ರವ್ರ ಕೆಲಸ ಮುಗಿಸ್ತಾರೆ, ಅವ್ರವರು ಮನೆಗೆ ಹೋಗ್ತಾರೆ. ಅಲ್ಲಿ ನೀನು ಕೆಲಸ ಮಾಡು, ನಾನು ಹೇಳ್ತೀನಿ ಅನ್ನೋದು ಅಲ್ಲಿ ಬರೋದೇ ಇಲ್ಲ. ಅದು ನಂಗೆ ತುಂಬ ಇಷ್ಟ ಆಗಿದ್ದು. ಆವಾಗ ನನಗೆ ಇಲ್ಲಿ ಒಂದು ಚಿತ್ರ ನಾನು ಮೂಡಿಸಿದ್ದೀನಿ. ಅದು ಯಾವುದಂತಂದರೆ ಈ ಸೇತುಬಂಧ ಅಂತ. ಅದು ಸೇತುಬಂಧ ಅಂತಂದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇದೇನಿದು ಈ ಸಬ್ಜೆಕ್ಟ್ ಯಾಕೆ ಮಾಡಿದೆಯಾ ಅಂತ. ಅಲ್ಲಿ ನನಗೆ ಯಾವುದೇ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಅವರವ್ರ ದೃಷ್ಟಿಕೋನದಲ್ಲಿ ಅವ್ರು ನೋಡ್ತಾರೆ. ಆದರೆ ನನಗೆ ಈ ರಾಮಾಯಣದ ಕಥೆ ಅನ್ನೋದು, ನಾನು ಅದ್ರ ಜೊತೆನೇ ಬೆಳೆದಿರೋರು, ನಾವೆಲ್ಲರೂ ಅದ್ರ ಜೊತೆನೇ ಬೆಳೆದಿರೋರು. ಅದರಲ್ಲಿ ನನಗೆ ತುಂಬ ಚಿಕ್ಕಂದಿನಿಂದ ನಾನು ಈ ಒಂದು ಸಬ್ಜೆಕ್ಟ್ ಜೊತೆಗೇ ಇದ್ದಿದ್ದು ಅಂತಂದರೆ ಅದು ಈ ಕಪಿಗಳು ಈ ಒಂದು ಸೇತುವೆನ ಕಟ್ಟುವಂಥದ್ದು. ಆ ಸೇತುವೆ ಕಟ್ಟೋದು ಅಂತಂದರೆ ಆ ಕಪಿಗಳೆಲ್ಲ ಶ್ರಮಜೀವಿಗಳು, ಅವರು ಸೇತುವೆನ ಕಟ್ಟಿದ್ದಷ್ಟೇ. ಇಲ್ಲೂ ಅಷ್ಟೇ ನನಗೆ ಆ ಒಂದು ಇಮೇಜು ತುಂಬ ಹತ್ತಿರ ಅನ್ನಿಸ್ತು. ಅದಕ್ಕೆ ಅದರಿಂದನೇ ನಾನು ಶುರು ಮಾಡಿದೆ ಆ ಕ್ಯಾನ್ವಾಸ್ನ. ಒಟ್ಟಾರೆ ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಗ್ರಾಹಕರಿಗೆ ಏನು ಹೇಳ್ತೀರಿ, ಮತ್ತು ನೇಗೆ ಮಾಡಿರುವಂತಹ ಕಲಾವಿದರಿಗೆ ಏನು ಹೇಳ್ತೀರಿ ಸರ್? ಯಾರು ಶ್ರಮ ಪಡ್ತಾರೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ಇದ್ರ ಹಿಂದಿರೋ ಅದರದ ಬೆಲೆ ಅದು ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೊತೆಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆತ್ಮವೀಕ್ಷಕರು ನೋಡಿದ್ರಲ್ಲ, ಚಿತ್ರಕಲಾವಿದ HK ದ್ವಾರಕನಾಥ್ ಅವರ ಮಾತು. ಕಲೆಯಷ್ಟೇ ಮುಖ್ಯ, ಬಿಡಿಸಿದ ಕಲಾವಿದನಲ್ಲ. ಜೊತೆಗೆ ಈ ಹಿಂದಿನ ಪರಿಶ್ರಮವನ್ನು ಗೌರವಿಸುವವರಿಗೆ ಗೊತ್ತಾಗುತ್ತೆ. ಜೊತೆಗೆ ಚಿತ್ರಕಲಾವಿದರನ್ನು ಪ್ರೋತ್ಸಾಹಿಸುವಲ್ಲಿ, ಕೈಮಗ್ಗವನ್ನು ಬೆಂಬಲಿಸುವಲ್ಲಿ ಯಾವೆಲ್ಲ ರೀತಿ ಜನ ಎದುರು ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಈಗ ನಾವು ಎಂಥದ್ದೇ ಆದರೂ ಕೂಡ ಇಂಟರ್ನ್ಶಿಪ್ ಅನ್ನೋ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಸೊ ಹೋಗಿ ಸಗಣಿ ಎತ್ತೋದು, ಹಳ್ಳಿಲಿ ಮಡಿಕೆ ಮಾಡೋದು, ಅದೆಲ್ಲ ಇಂಟರ್ನ್ಶಿಪ್ ಆಗಿದೆ. ಮೊದಲು ಅದೇ ಬದುಕಾಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಇದೇನಾದರೂ ಒಂದು ಕೋರ್ಸ್ ರೀತಿ ಮಾಡುವಂತಹ ಯೋಚನೆ, ಅಥವಾ ಯುವ ಜನತೆಗೆ ಏನಾದರೂ ಇದು ಸಪೋರ್ಟಿವ್ ಆಗಿ ನಿಲ್ಲೋ ಥರ ಏನಾದರೂ ಮಾಡೋ ಯೋಜನೆಗಳಿದೆಯಾ? ಇಡೀ ಚರಕದ ಆವರಣವನ್ನೇ ನಾವು ಶ್ರಮಜೀವಿ ಆಶ್ರಮ ಅಂತ ಕರೆದಿದ್ದೀವಿ. ಅಲ್ಲಿ ತುಂಬ ಸರಳವಾದ ಒಂದು ವ್ಯವಸ್ಥೆ ಇದೆ. ಯಾರಾದರೂ ಹುಡುಗರು ಥರದವರು ಅಥವಾ ಹುಡುಗಿಯರು ಬಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ಯಾರು ಬೇಕಾದರೂ ಬರ್ಬೋದು, ಬರೋಕ್ಕೆ ಮುಂಚೆ ತಿಳಿಸ್ಬೇಕಾಗುತ್ತೆ, ಯಾಕೆಂದರೆ ಸಣ್ಣ ವ್ಯವಸ್ಥೆ ಅದು. ಬಂದರೆ ಅವರು ಕಲಿಬಹುದು. ಅದನ್ನು ಕ್ರಮೇಣವಾಗಿ ಅದನ್ನು ಒಂದು ಶೈಕ್ಷಣಿಕ ಪರಿಸರವಾಗಿ ಕೂಡ, ಅಂದರೆ ಶೈಕ್ಷಣಿಕ ಪರಿಸರ ಅಂತಂದರೆ ಯೂನಿವರ್ಸಿಟಿ ಅರ್ಥದಲ್ಲಲ್ಲ, ಒಂದು ಆಶ್ರಮದ ಅರ್ಥದಲ್ಲೇ ಮಾಡಬೇಕು ಅಂತಿದ್ದೀವಿ. ಈಗ ಒಂದು ಗೋಶಾಲೆ ಮಾಡಿದ್ದೀವಿ, ಗೋಮಾಳ ಮಾಡಿದ್ದೀವಿ, ಕೆರೆಗಳನ್ನು ಅಲ್ಲಿ ಸುತ್ತಮುತ್ತಲು ಅಭಿವೃದ್ಧಿ ಮಾಡಿದ್ದೀವಿ. ತುಂಬ ಸುಂದರವಾದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಆಮೇಲೆ ಅನೇಕರು, ಅದು ದ್ವಾರಕಿ ಥರದವರು ಅಥವಾ ಹರ್ಷನ್ ಥರದವರು ಅಥವಾ ನಮ್ಮ ಸಚ್ಚು ಥರದವರು ಅನೇಕರು ಬರ್ತಾ ಇದ್ದಾರೆ. ಬನ್ನಿ, ನೀವು ಬನ್ನಿ, ಕಲ್ತ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಆಮಂತ್ರಣ ಕೊಡ್ತೀನಿ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮಗೆ ಕೈಮಗ್ಗದ ಬೇರೆ ಬೇರೆ ಆಯಾಮಗಳು, ಜೊತೆಗೆ ಕೈಮಗ್ಗದಿಂದ, ಕಲೆಯಿಂದ ಹೇಗೆಲ್ಲ ಬದುಕನ್ನು ರೂಪಿಸ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.